ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬದುಕಿನ ಏರಿಳಿತಗಳ ಮಧ್ಯದಲ್ಲಿ ಒಂದಷ್ಟು ಹೊಸದನ್ನು ಕಂಡುಕೊಳ್ಳುವ, ಅನುಭವಿಸಿದ್ದನ್ನು ತನಗೆ ತಿಳಿದಂತಹ ಮಾಧ್ಯಮಗಳ ಮೂಲಕ ಬೇರೆಯವರಿಗೆ ಸ್ಫೂರ್ತಿಯಾಗುವಂತೆ ಬದುಕನ್ನು ಕಟ್ಟಿಕೊಡುವಂಥ ಅನೇಕರ ವಿಚಾರಗಳನ್ನು ಕೇಳಿದ್ದೀರಿ, ನೋಡಿದ್ದೀರಿ, ಅವರ ಬದುಕನ್ನು ಅನುಕರಿಸಿದ್ದೀರಿ. ಅದೇ ರೀತಿಯಲ್ಲಿ ಸಾಹಿತ್ಯದ ಹಲವು ಮಜಲುಗಳಲ್ಲಿ ಕೆಲಸವನ್ನು ಮಾಡಿ ತಮ್ಮ ಕಾವ್ಯ ಮತ್ತು ಕಥೆ ಕಟ್ಟುವ ಕೆಲಸದಿಂದ ಪ್ರಸಿದ್ಧರಾದ ಸಾಹಿತಿಗಳು ಅನೇಕರಿದ್ದಾರೆ. ಇಂದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡುತ್ತಾ ಆ ಮಕ್ಕಳ ಒಡನಾಟದ ಜೊತೆಯಲ್ಲಿ ಸಮಾಜದ ಆಯಾಮಗಳನ್ನು ಗಮನಿಸುತ್ತಾ ತಾನೂ ಕವನವನ್ನು ಕಟ್ಟಬಲ್ಲೆ ಎನ್ನುವ ಹಂಬಲದೊಂದಿಗೆ ತನ್ನ ಸ್ಪರ್ಧೆಯನ್ನು ಮತ್ತು ಇರುವಿಕೆಯನ್ನು ಖಾತರಿಪಡಿಸುವುದಕ್ಕಾಗಿ ಬದುಕನ್ನು ಕಟ್ಟಿಕೊಟ್ಟಂತಹ ಕವಿಮಿತ್ರರೊಬ್ಬರು ನನ್ನೊಟ್ಟಿಗಿದ್ದಾರೆ. ಅವರನ್ನು ಇದೀಗ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಆತ್ಮೀಯ ಮಹಮ್ಮದ್ ಅಲಿಯವರೇ, ತಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು ಸರ್. ತಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನು ನಿಭಾಯಿಸುವುದೇ ಕಷ್ಟ. ಈಗಿರುವಂತಹ ಶಿಕ್ಷಣ ಇಲಾಖೆಯ ಕೆಲಸಗಳನ್ನು ಒಂದು ರೀತಿ ಅವುಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದೇ ಬಹಳ ಶ್ರಮದ ಮಧ್ಯದಲ್ಲಿ ಒಂದು ಕಡೆ ಸಂಸಾರ, ಮತ್ತೊಂದು ಕಡೆ ಶಾಲೆ, ಮತ್ತೊಂದು ಕಡೆ ಸಮಾಜದ ಈ ಎಲ್ಲ ಆಯಾಮಗಳನ್ನು ಗಮನಿಸುವ ನೀವು ಕವಿಯಾಗಿ ಹೊರಬರಬೇಕು ಅಂತ ಅನಿಸಿದ್ದು ಹೇಗೆ? ಅದಕ್ಕೆ ಸ್ಫೂರ್ತಿ ಯಾರು? ಸರ್, ಮೂಲತಃ ನಮ್ದು ಸ್ವಂತ ಊರು ಹಿರಿಯೂರು ತಾಲೂಕು ರಂಗೇನಹಳ್ಳಿ. ಅಲ್ಲಿ ಹುಟ್ಟಿದ್ದು, ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿದ್ದು. ಅದಾದ್ಮೇಲೆ ಹೈಸ್ಕೂಲ್ ಅಲ್ಲೇ ಭಗವತಿ ಆಂಜನೇಯ ಪದವಿ ಪೂರ್ವ ಕಾಲೇಜ್ ಅಂತ ಬರುತ್ತೆ ಸರ್. ಅಲ್ಲಿ ನಾನು ಪ್ರೌಢಶಾಲೆಯನ್ನು ಅಂದ್ರೆ SLC ವರೆಗೂ ಶಿಕ್ಷಣವನ್ನು ಪೂರೈಸಿದೆ. ಅಲ್ಲಿ ನಮ್ಗೊಬ್ಬ ಕನ್ನಡ ಮಾಸ್ಟರ್ ಇದ್ರು, ಸಿ ಟಿ ಮಾಸ್ಟರ್ ಅಂತ, ಅಂದ್ರೆ ಸಿ ತಿಮ್ಮಯ್ಯ ಅಂತ. ಅವರು ಕನ್ನಡ ವ್ಯಾಕರಣ ಆಗ್ಲಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳೋರು. ಆ ನಂತರ ಅಲ್ಲಿ ದೇವಸ್ಥಾನಗಳಲ್ಲಿ ರಾಮಾಯಣ ಮತ್ತು ಇನ್ನಿತರ ಭಕ್ತಿ ಗೀತೆಗಳನ್ನ ಆಗ್ತಾ ಇದ್ರು. ಸಂಜೆ ಹೊತ್ತು ನಾವು ಆಲಿಸ್ತಾ ಇದ್ವಿ. ಅಪ್ಪ ಅಮ್ಮ ಮತ್ತೆ ನಮ್ಮ ಅಕ್ಕ ಎಲ್ಲ ಆಲಿಸ್ತಾ ಇರ್ಬೇಕಾದ್ರೆ ಕೆಲವೊಂದು ಹಾಡುಗಳು ನಮ್ಮ ಕಿವಿ ಕೇಳ್ತಾ ಇದ್ವು. ಆಮೇಲೆ ಕತೆಗಳು, ರಾಮಾಯಣದ ಕತೆಗಳ ಕೇಳ್ತಾ ಇದ್ವು. ಅವು ದಿನ 1 ಗಂಟೆ ಸಂಜೆ ಹೊತ್ತು ನೀಟಾಗಿ ಆಲಿಸ್ತಾ ಇದ್ವಿ ಸರ್. ಅವಾಗ ಒಂದು ಸ್ವಲ್ಪ ಪ್ರೇರಣೆ ಬಂತು ನಮಗೆ, ಹಾಡುಗಳು ಕೇಳೋದು ಮತ್ತೆ ಬರವಣಿಗೆ ಬರೀಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಅದಾದ್ಮೇಲೆ PUC ಇಲ್ಲಿ ಚಿತ್ರದುರ್ಗದಲ್ಲಿ ಮಾಡಿದೆ ಸರ್, ಸೈನ್ಸ್ ಕಾಲೇಜ್ ಸೇರಿದೆ. ಅದಾದ್ಮೇಲೆ ಬಿಡುವಿನ ವೇಳೆಯಲ್ಲಿ ಅವಾಗವಾಗ ಒಂದೊಂದು ಕವನಗಳನ್ನು ಬರೀತಾ ಇದ್ದೆ. ಅದಾದ್ಮೇಲೆ ನನಗೆ ಅಪಾಯಿಂಟ್ ಆದ್ಮೇಲೆ ಚಳ್ಳಕೆರೆಯಲ್ಲಿ ಸೆಟ್ಲ್ ಆದ್ವಿ. ಅಲ್ಲಿ ಚಳ್ಳಕೆರೆ ಸೆಟ್ಲ್ ಆದ್ಮೇಲೆ ಸ್ವಲ್ಪ ಕವನ ಬರೆಯೋದು ನಿಧಾನ ಆಯ್ತು. ಅದಾದ್ಮೇಲೆ ಕೊರೋನಾ ಟೈಮ್ ಬಂತಲ್ಲ ಸರ್, ಆಗ ಏನಾಯ್ತು ಅಂದ್ರೆ ಬಹಳ ಬಿಡುವು ಸಿಕ್ತು ನಮ್ಗೆ. ಆ ಬಿಡುವು ಸಿಕ್ಕಾಗ ಏನಾಯ್ತು ಅಂದ್ರೆ ಆ ಕೊರೋನಾ ಟೈಮನ್ನು ನಾವು ಸದುಪಯೋಗ ಪಡಿಸ್ಬೇಕು ಅಂತೇಳಿ ಕವನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಅವಾಗ ಒಂದು ಸುಮಾರು 30-40 ಕವನಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರೀತಿಯಾಗಿ ಪ್ರೇರಣೆ. ಅಲ್ಲ, ನನಗೆ ಅನ್ಸೋದೇನು ಸರ್ ಅಂದ್ರೆ, ಒಂದಷ್ಟು ಧರ್ಮದ ಚೌಕಟ್ಟುಗಳು, ಭಾಷೆಯ ಬಗೆಗಿನ ಅಭಿಮಾನ ಮತ್ತು ನಮ್ಮವರ ಜೊತೆಲೇ ಇದ್ದು ನಾವು ಬದುಕು ಕಟ್ಟಿಕೊಳ್ಳುವ ಈ ಹೊತ್ತಿನ ಸಂಕುಚಿತ ಭಾವನೆಗಳತ್ತ ವಾಲುವ ಪ್ರಪಂಚದಲ್ಲಿ ನೀವು ನಿಮ್ಮದಲ್ಲದ ಒಂದು ಭಾಷೆಯನ್ನು, ಅಂದರೆ ಇಲ್ಲಿಯ ಹುಟ್ಟಿನ ಕಾರಣಕ್ಕಾಗಿ, ಆಡಳಿತ ಭಾಷೆಯ ಕಾರಣಕ್ಕಾಗಿ ಕಟ್ಟಿಕೊಂಡದ್ದು ವೃತ್ತಿಗೆ, ಆದರೆ ಅಭಿವ್ಯಕ್ತಿಗಾಗಿ ನೀವು ಕನ್ನಡವನ್ನು ಪ್ರೀತಿಸಿದ್ದು, ಈ ಪ್ರೀತಿಸುವಂತೆ ಮಾಡಿದ್ಯಾರು? ಇದು ನಮ್ದು ಮೂಲ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡನೇ. ಹಾಗಾಗಿ ನಾವು ಕನ್ನಡ ಅಂದ್ರೆ ನಮಗೆ ಬಹಳಷ್ಟು ಪ್ರೀತಿ. ಹಾಗೆ ಇನ್ನು ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪರು ಪೋಸ್ಟ್ ಮಾಸ್ಟರ್ ಆಗಿದ್ರು ಸರ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿದ್ರು. ರಂಗೇನಹಳ್ಳಿ ಮತ್ತೆ ಸೊಂಡೆಕೆರೆಯಲ್ಲಿ ಕೆಲಸ ಮಾಡಿದ್ರು. ಅವರು ನಾನು ಚಿಕ್ಕರಿದ್ದಾಗ ಒಂದು ಲೈಬ್ರರಿ ಇತ್ತು ನಮ್ಮ ರಂಗೇನಹಳ್ಳಿಯಲ್ಲಿ. ಆ ಲೈಬ್ರರಿಗೆ ಬೇಸಿಗೆ ರಜದಲ್ಲಿ ಕರ್ಕೊಂಡೋಗ್ಬಿಟ್ಟು ಬೇಕಾದ ಪುಸ್ತಕಗಳನ್ನ ಅಲ್ಲಿಂದ ತಂದುಕೊಂಡು ಓದಕ್ಕೆ ಪ್ರೇರೇಪಣೆ ಮಾಡ್ತಿದ್ರು. ಆಮೇಲೆ ಕೆಲವು ಹಾಡುಗಳನ್ನ ಹೇಳ್ಕೊಡ್ತಾ ಇದ್ರು. ಆಮೇಲೆ ಪೋಸ್ಟ್ ಮಾಸ್ಟರ್ ಆಗಿದ್ರಿಂದ ಕೆಲವು ಪುಸ್ತಕಗಳು ಬರ್ತಾ ಇದ್ವು. ಆ ಪುಸ್ತಕಗಳನ್ನ ಒಂದ್ಸಲ ನಾನು ಕಣ್ಣಾಡಿಸ್ತಿದ್ದೆ. ಅದರಲ್ಲಿ ಬರ್ತಕ್ಕಂತ ಕವನ ಕಾದಂಬರಿಗಳನ್ನು ಓದ್ತಾ ಇದ್ದೆ. ಹೀಗಾಗಿ ಅದರ ಅಭಿವೃದ್ಧಿ ಜಾಸ್ತಿ. ಅಂದ್ರೆ ಬಾಲ್ಯದಲ್ಲಿ ತಂದೆಯ ಸಂಸ್ಕಾರವಂತ ಬದುಕು, ತಾಯಿ ಕಟ್ಟಿಕೊಟ್ಟುವಂತ ಜೀವನ ಪಾಠ, ಇವುಗಳು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಮುಂದೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಬಹುಶಃ ನಿಮ್ಮನ್ನ ಗಮನಿಸಿದಾಗ, ಜೊತೆಗೆ ನೀವೇ ಪ್ರೋತ್ಸಾಹಿಸಿ ನೀರೆರೆದು ಕವಿತ್ರಿ ಆಗುವಂತೆ ಮಾಡಿದಂತಹ ನಿಮ್ಮ ಮನೆಯವರು ಶಬ್ರಿನಾ ಮೇಡಮ್ ರವರ ಬೆಳವಣಿಗೆಯನ್ನು ಕಂಡಾಗ ಆ ಕನ್ನಡ ಕೌಸ್ತುಭ ಅನ್ನುವಂಥ ನಿಲೆಯ ನಿಜಕ್ಕೂ ಧನ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ನೀವು ಆ ಕನ್ನಡ ಕೌಸ್ತುಭದ ಆ ಒಂದು ಆಶಯವನ್ನ ಅಥವಾ ಅಲ್ಲಿರುವಂತಹ ಮೌಲ್ಯಗಳನ್ನು ರೂಢಿಸಿಕೊಂಡು ಕಟ್ಟಿದ ಕವನದಲ್ಲಿ ಒಂದು ಕವನವನ್ನು ಈಗ ವಾಚನ ಮಾಡಿ. ನಿಮ್ಮ ಕವನದ ಶೀರ್ಷಿಕೆ ಸರ್, ಒಂದು ಬೇಲೂರ ಶಿಲಾಬಾಲಿಕೆ ಅಂತೇಳಿ, ಆ ಶಿಲಾಬಾಲಿಕೆ ಕುರಿತು ಒಂದು ಬರೆದಿದ್ದೀನಿ. ಇಂದ್ರ ಲೋಕದ ಅಪ್ಸರೆ ಮಿಂಚಂತೆ ಹೊಳೆಯುತ್ತಿರುವೆ, ಕಟುವಾದ ಕಲ್ಲಿನಲ್ಲೂ ಹಿತ ನೀಡುತ್ತಿರುವೆ, ವಾಲುತ್ತಿದೆ ಮನಸ್ಸು ನಿನ್ನ ಮುಗ್ಧತೆಯ ರೂಪಕ್ಕೆ, ಏನು ಮೋಡಿಯೋ ಜಕಣನ ಕೈಚಳಕಕ್ಕೆ,
ಬೆಲ್ಲದ ಪಾಕದಲ್ಲೂ ಕಲ್ಲು ಸಿಗಬಹುದು, ನಿನ್ನ ಈ ರೂಪದಲ್ಲಿ ಕುರೂಪ ಎಲ್ಲಿಹದು. ಸೆಳವಹ ಕಂಗಳಿಗೆ ಬಳುಕುವ ಭಂಗಿಗೆ, ಕಲ್ಲು ಮನದವರು ಕರಗಿ ನೀರಾದರು ನಿನ್ನಂದಕ್ಕೆ. ಹೊಯ್ಸಳರ ಹಿರಿಮೆಯನ್ನು ಎತ್ತಿ ಹಿಡಿದ ಕನ್ನಡತಿ, ನೀನೇ ನಮ್ಮ ಚಂದನವನದ ಒಡತಿ. ನೀ ಬರೀ ಶಿಲ್ಪಿ ಕಡೆದ ಶಿಲಾ ಬಾಲಿಕೆಯಲ್ಲ, ಎಲ್ಲ ಜಗವನ್ನು ಮರೆಸಿ ನಿನ್ನತ್ತ ಸೆಳೆಯುವೆಯಲ್ಲ. ಆರ್ಯ ದ್ರಾವಿಡ ಶೈಲಿಯ ಶ್ರೇಷ್ಠ ಸಂಗಮವು ನೀ, ಕರುನಾಡ ಸಂಸ್ಕೃತಿಯ ಹಿರಿಮೆಯನ್ನು ಬಿಂಬಿಸುವೆ ನೀ. ಹುಳಿಪೆಟ್ಟು ತಿಂದರೂ ಹೂವಾಗಿ ಹರಳಿಹಳು, ತಾಳುವಿಕೆಗಿಂತ ತಪವಿಲ್ಲ ಎಂದು ಸಾರಿಹಳು. ಕಾರಣವಿಲ್ಲದೆ ದ್ವೇಷಿಸುವರು ಕಪ್ಪು ವರ್ಣವನ್ನೇಕೆ, ಕಪ್ಪು ಸುಂದರಿಯಲ್ಲವೇ ನಮ್ಮಿ ಶಿಲಾಬಾಲಕಿ. ಗತಕಾಲಕ್ಕೆ ಜಾರಿದರೂ ಗತಿಸಿ ಹೋಗದಿರು ನೀ, ಶತಶತಮಾನಕ್ಕೂ ಕರುನಾಡಿನ ಚಿರಯೌವನೆ ನೀ. ತಾಳುವಿಕೆ, ಕಪ್ಪು ಸುಂದರಿ, ಉಳಿಪೆಟ್ಟು ಈ ರೂಪಕಗಳನ್ನು ಬಳಸ್ಕೊಂಡು ಬೇಲೂರಿನ ಆ ಶಿಲಾಬಾಲಿಕೆಯನ್ನು ನಿಮ್ಮದೇ ಆದಂಥ ಒಂದು ಪದಪುಂಜಗಳಲ್ಲಿ ವರ್ಣಿಸಿದ್ದು ಯಾಕಾಗಿ ಇದು ನಿಮಗೆ ಹೊರಹೊಮ್ಮಿ ಬಂತು? ಅಂದ್ರೆ ಒಬ್ಬ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸಿದ್ರೆ ಒಳ್ಳೆ ಶಿಲೆ ಆಗುತ್ತೆ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ಲಿ. ಮತ್ತೆ ಒಂದು ಕಪ್ಪು ಬಣ್ಣವನ್ನ ನಾವು ವಿರೋಧಕ್ಕೆ ಮಾತ್ರ ಬಳಸ್ತೀವಿ, ಇಲ್ಲಿ ಕಪ್ಪು ಶಿಲೆನೇ ಬಹಳ ಅಂದವಾಗಿ ಕಾಣ್ತಾ ಇದೆ, ಸುಂದರವಾಗಿ ಕಾಣ್ತಾ ಇದೆ ಅನ್ನೋದನ್ನ ತೋರ್ಸಕ್ಕೆ ಈ ಕವನವನ್ನು. ಖಂಡಿತ ಒಳ್ಳೆ ರೂಪಕಗಳನ್ನು ಬಳಸ್ಕೊಂಡಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನಾವು ಕಪ್ಪು ಅಂದ ತಕ್ಷಣ ಅಪಶಕುನದ ಸಂಕೇತ, ಅದು ಸುಂದರತ್ವದ ಸಂಕೇತ ಅಲ್ಲ, ಕೀಳು ಮಟ್ಟದ್ದು ಅನ್ನುವ ದಿನಮಾನಗಳಲ್ಲಿ ಕವಿ ಅಥವಾ ಕಂಡ್ರೆ ಅಂದ್ರೆ ರವಿ ಕಾಣದ್ದನ್ನ ಕವಿ ಕಂಡ ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಕವನ ಬಹಳ ಚಂದ ಮೂಡಿ ಬಂದಿದೆ. ಮತ್ತೊಂದು ಕವನವನ್ನು ಆಲೋಚನೆ ಮಾಡಿ. ಇನ್ನೊಂದು ಇತ್ತೀಚೆಗೆ ಬರೆದಿದ್ದು ಕಗ್ಗತ್ತಲ ದಾರಿಗೆ ವಿಜ್ಞಾನದ ದೇವಿಗೆ ಅಂತ ಹೇಳಿ. ಓಕೆ. ಮುಂಜಾನೆಯ ಪೇಸ್ಟ್ ಬ್ರಷ್, ಬಿಸಿ ಬಿಸಿ ಕಾಫಿ ಕಪ್, ತಿಂಡಿ ತಟ್ಟೆ, ಪುಟ್ಟ ಬಟ್ಟೆ, ಕಾಲಿಂಗ್ ಬೆಲ್, ಹೊರಟ ಬೈಕು ಎಲ್ಲವೂ ವಿಜ್ಞಾನದ ಕೊಡುಗೆ. ಬರೆಯುವ ಪೆನ್, ಗೀಚುವ ಪುಸ್ತಕ, ತೆಗೆಯುವ ಫೈಲ್, ಕೈಯಾಡಿಸುವ ಮೌಸ್, ರಿಂಗಣಿಸುವ ಫೋನ್, ಕುಳಿತ ಚೇರ್, ತಿರುಗುವ ಫ್ಯಾನ್, ಸುಂದರ ಕೊಠಡಿ ಎಲ್ಲವೂ ವಿಜ್ಞಾನದ ಕೊಡುಗೆ. ಗೀಜಿ ಗೀಜಿ ಗುಡುವ ಬಸ್ ಸ್ಟ್ಯಾಂಡ್, ಡಿಜೆ ಸೌಂಡ್, ಕರ್ಕಶ ಹಾರನ್, ಉಸಿರುಗಟ್ಟಿಸುವ ಹೊಗೆ, ಟ್ರಾಫಿಕ್ ಜಾಮ್, ಕೆರೆಗೆ ಹರಿಯುವ ಕಾರ್ಖಾನೆ ನೀರು ಎಲ್ಲವೂ ವಿಜ್ಞಾನದ ಕೊಡುಗೆ. ಬೇಡವೇ ಬೇಡ ಇಂದಿನ ಯುಗ ಎಂದು ಕಣ್ಮುಚ್ಚಿ ಹಿಂದಿರುಗಿ ನೋಡು, ಅದೇ ಹಳೇ ಶಿಲಾಯುಗದ ಕತೆ. ಸೊಪ್ಪು ಸೆದೆ ಸುತ್ತಿಕೊಂಡ ಮನುಜ, ಗೆಡ್ಡೆ ಗೆಣಸು ತಿಂದ ಬದುಕು, ರಕ್ತ ಸಿಕ್ತ ಪ್ರಾಣಿ ಕೊಂದು ಹಸಿಯ ಮಾಂಸ ತಿಂದ ರೀತಿ, ಚಳಿ ಮಳೆಗೆ ನೆಂದ ರೀತಿ, ಗುಡುಗು ಮಿಂಚು ಕಂಡು ಹೆದರಿ ಅಡಗಿ ಕುಳಿತ ಬಂಡೆ ಪೊಟರೆ. ಮನುಜ ಕಣ್ ತೆರೆದು ನೋಡು, ಈಗ ಎಷ್ಟೊಂದು ಅಜಗಜಾಂತರ, ಇದುವೇ ನಾಗರಿಕತೆ. ವಿಜ್ಞಾನವು ನಮಗೆ ವರವು, ಸದ್ಬಳಕೆ ಮಾಡಿದರೆ ಬೆಳಕು, ದುರ್ಬಳಕೆ ಮಾಡಿದರೆ ಅದೇ ಕಗ್ಗತ್ತಲು. ವಿಜ್ಞಾನದ ಆವಿಷ್ಕಾರಗಳಿಂದ ಬದುಕು ಇಷ್ಟೆಲ್ಲ ಮುಂದುವರೆದಿದೆ. ಬಹುಶಃ ನೀವು ಎರಡು ಆಯಾಮಗಳಲ್ಲಿ, ಒಂದು ಅನಾಗರಿಕನಾದಂಥವನ ಬದುಕು ಹೇಗಿತ್ತು, ಇವತ್ತು ನಾಗರಿಕತೆಯ ಸೋಗಿನಲ್ಲಿ ಬದುಕು ಹೇಗಿದೆ, ಅದರ ಜೊತೆಗೆ ಒಂದು ಎಚ್ಚರದ ಸಂದೇಶವನ್ನು ಕೊಟ್ಟಿದ್ದೀರಿ. ಬಹಳ ಖುಷಿ ಆಯ್ತು. ಏನಂದ್ರೆ ನಾಗರಿಕತೆಯಿಂದ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಸರಿಯಾಗಿ ಬಳಸಿದ್ರೆ ಮಾತ್ರ ಬೆಳಕು, ಅದನ್ನು ತಪ್ಪಾಗಿ ಅರ್ಥೈಸಿದ್ರೆ ಕತ್ತಲಾಗುತ್ತೆ, ಅಂದ್ರೆ ಬದುಕು ಬರಡಾಗುತ್ತೆ ಅನ್ನುವಂಥದ್ದು. ಇದನ್ನ ಬರೆದಂತಹ ಸಂದರ್ಭ ಯಾವುದು? ಅಂದ್ರೆ ನಾನೀಗ ಮೊನ್ನೆ ವಿಜ್ಞಾನ ದಿನಾಚರಣೆ ಆಯ್ತು, ಆ ಒಂದು ಸಂದರ್ಭದಲ್ಲಿ ಕುಳಿತು ಯೋಚನೆ ಮಾಡಿದೆ, ನಮ್ಮ ಈ ಆಧುನಿಕತೆಯ ಬದುಕು ಎಷ್ಟೊಂದು ಬೆಳೆದಿದೆಯಲ್ಲ ಅಂತ. ಹಿಂದಕ್ಕೆ ಸ್ವಲ್ಪ ಗತಕಾಲವನ್ನ ನೆನೆಸ್ಕೊಂಡೆ, ಅಂದ್ರೆ ಶಿಲಾಯುಗದ ಜನರು ಯಾವ ರೀತಿ ಇದ್ರು, ಇದಕ್ಕೆ ತಾಳೆ ನೋಡಿ ನಾವು ಇಷ್ಟೊಂದೆಲ್ಲ ಬದಲಾವಣೆ ಆದ್ರೂ ಇದ್ರ ಆಧುನಿಕತೆ ಇದರಲ್ಲಿ ನಾವು ಎಷ್ಟೊಂದು, ಅಂದ್ರೆ ಈಗ ನಾವು ಕೆಲವೊಂದು ಡಿಜೆ ಸೌಂಡು, ಕರ್ಕಶ ಸೌಂಡು, ಮತ್ತೆ ಹಾರನ್ನು, ಆಮೇಲೆ ನದಿಗೆ ಹರಿಯುವ ನೀರು, ಕೊಳಚೆ ನೀರು, ಇದನ್ನೂ ಸಹ ವಿಜ್ಞಾನದ ಕೊಡುಗೆ ಅಂತ ಯಾಕೆ ಇಲ್ಲಿ ಬಳಸಿದ್ದೀನಿ ಅಂದ್ರೆ, ವಿಜ್ಞಾನ ಎಷ್ಟೇ ಮುಂದುವರೆದ್ರು ನಮ್ಗೆ ಎಷ್ಟು ಅದ್ರ ಲಿಮಿಟ್ ಇರುತ್ತೋ ಅದನ್ನ ಮಾತ್ರ ಅಷ್ಟು ಮಾತ್ರ ಬಳಸಬೇಕು. ಅತಿಯಾದ್ರೆ ಆ ವಿಜ್ಞಾನ ನಮ್ಗೆ ಕೆಡಕನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಬರೆದಿದ್ದೀನಿ. ಬಹಳ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ. ನಿಮ್ಮ ಒಂದು ವಿಚಾರಧಾರೆಗಳು, ವಿಷಯ ಸಂಗ್ರಹಿಸುವ ಗುಣ, ಮತ್ತಷ್ಟು ಹೊಸತನ್ನು ಕಟ್ಟಿಕೊಡ್ಬೇಕು ಅನ್ನುವ ಹಂಬಲ, ಮತ್ತು ನಿಮ್ಮ ಮನೆಯವರ ಸಹಕಾರ, ನಿಮ್ಮ ವೃತ್ತಿ ಬದುಕು, ಇವೆಲ್ಲವೂ ನಿಮಗೆ ಪೂರಕವಾಗಲಿ. ನಿಮ್ಮ ಏನು 30-40 ಕವನ ಸಂಕಲನಗಳಿದ್ದಾವೆ, ಅದು 100ರತ್ತ ಸಾಗಲಿ. ಮತ್ತೊಂದು ದಿನ ಕೃತಿ ಬಿಡುಗಡೆ ಆದಂಥ ಶುಭ ಸಂದರ್ಭವನ್ನು ಹಂಚಿಕೊಳ್ಳುವಂಥ ಅವಕಾಶ ನಮ್ಮ ವಾಹಿನಿಗೆ ಸಿಗಲಿ ಅಂತ ಹೇಳಿ ವಾಹಿನಿಗೆ ಬಂದು ನಮ್ಮೊಟ್ಟಿಗೆ ಕೆಲ ವಿಚಾರಗಳನ್ನು ಹಂಚಿಕೊಂಡು ಒಂದಷ್ಟು ನಿಮ್ಮ ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ಹೃದಯಪೂರ್ವಕ ವಂದನೆ, ಧನ್ಯವಾದಗಳು. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರನೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದ.